ಕಳಲುಘಟ್ಟ ವಿಎಸ್ಎಸ್ಎನ್ಗೆ ಆಯ್ಕೆ. ಕಳಲುಘಟ್ಟ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ನೂತನ ಅಧ್ಯಕ್ಷ ಬಿಕೆ ಲಕ್ಷ್ಮೀಕಾಂತ್, ಉಪಾಧ್ಯಕ್ಷ ಗೋವಿಂದರಾಜು ಅವರಿಗೆ ಅಭಿನಂದನೆ ಸಲ್ಲಿಸಲಾಗಿದೆ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಕಳಲುಘಟ್ಟ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರ ಸಂಘ ಅಧ್ಯಕ್ಷರಾಗಿ ಬಿಕೆ ಲಕ್ಷ್ಮೀಕಾಂತ್, ಉಪಾಧ್ಯಕ್ಷರಾಗಿ ಗೋವಿಂದರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ನಾಗರಾಜು ಘೋಷಣೆ ಮಾಡಿದ್ದಾರೆ. ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಾಗರಾಜು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನರಸಿಂಹಮೂರ್ತಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಬಿಕೆ ಲಕ್ಷ್ಮೀಕಾಂತ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಗೋವಿಂದರಾಜು ಮಾತ್ರ ನಾಮಪತ್ರ ಸಲ್ಲಿಸಿದ್ರು. ಹಾಗಾಗಿ 11 ನಿರ್ದೇಶಕರ ಬಲದೊಂದಿಗೆ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷ ಬಿಕೆ ಲಕ್ಷ್ಮೀಕಾಂತ್ ಮಾತನಾಡಿ, ರೈತರ ಸೇವೆ ನಮ್ಮ ಕರ್ತವ್ಯವಾಗಿದೆ. ಸರ್ಕಾರದಿಂದ ಬರುವ ಎಲ್ಲಾ ಸೌಲಭ್ಯಗಳನ್ನು ಅರ್ಹ ರೈತರಿಗೆ ತಲುಪಿಸುವ ಕಾರ್ಯ ಮಾಡ್ತೀನಿ ಎಂದಿದ್ದಾರೆ. ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿ ನಾಗರಾಜು ಮಾತನಾಡಿ, ಕೇಂದ್ರ ಬ್ಯಾಂಕ್ನಿಂದ ಬರುವ ಅನುದಾನ ಸೌಲಭ್ಯವನ್ನು ಹೆಚ್ಚಿಸುವ ಕೆಲಸವನ್ನ ಮಾಡ್ತೀನಿ ಎಂದಿದ್ದಾರೆ. ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಜೆಡಿಎಸ್ ಮುಖಂಡರು ಆದ ತಿಮ್ಮೇಗೌಡ, ಮಿಣ್ಣಾಮರ ಕಾಂತರಾಜು, ಮೋಹನ್ ಕುಮಾರ್, ಜಯಣ್ಣ, ಬೇಗೂರು ಸಹಕಾರಿ ಸಂಘದ ಅಧ್ಯಕ್ಷ ಬೈರೇಗೌಡ, ಸದಸ್ಯ ಕುಮಾರ್, ರಾಜಣ್ಣ, ಭೋಜರಾಜು, ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯ ಲೋಕೇಶ್, ಶ್ರೀನಿವಾಸ್, ಸಂಘದ ನಿರ್ದೇಶಕರು ಆದ ನರಸಿಂಹಮೂರ್ತಿ, ರಮೇಶ್, ಈರಯ್ಯ, ಗಂಗಾ, ಹನುಮಯ್ಯ, ಮಂಜುಳಾ, ರತ್ನಮ್ಮ, ನರಸಿಂಹಮೂರ್ತಿ, ಹೇಮಂತ್, ಸಿದ್ದರಾಜು, ನಟರಾಜು, ಉಮೇಶ್, ಸಿಇಒ ಕೆಂಪಣ್ಣ ಅಭಿನಂದಿಸಿದರು. ನಮ್ಮ ಸಂಘದ ಸರ್ಕಾರದಿಂದ ಬರೋ ಅಂತಹ ಸೌಲಭ್ಯಗಳನ್ನ ನೇರವಾಗಿ ರೈತರಿಗೆ ತಲುಪಿಸೋಂಥ ಜವಾಬ್ದಾರಿ ನಾವು ಅವತ್ತಿಂದ ಮಾಡ್ಕೊಂಡ್ ಬಂದಿದ್ದೀವಿ. ನಾವು ಹಿಂದಿನ ಬಾಡಿ ಇದ್ದಾಗಲೂ ಮಾಡಿದ್ದೀವಿ. ಇದಾಗಲೇ ನಾನು 2ನೇ ಟರ್ಮ್ ಮೆಂಬರು. ಅದೇನು ಸರ್ಕಾರದಿಂದ DCC ಬ್ಯಾಂಕಿಂದ ನಮಗೆ ಲೋನ್ ಕೊಡ್ತಾರೆ, ಕುರಿ ಸಾಕಾಣಿಕೆ ಸಾಲ ಆಗಿರ್ಬೋದು, ಮೇಕೆ ಸಾಕಾಣಿಕೆ ಸಾಲ ಆಗಿರ್ಬೋದು, KCC ಲೋನ್ ಆಗಿರ್ಬೋದು, ಎಲ್ಲನೂ ನಾವೇನು ಅರ್ಜಿ ಹಾಕಿರೋರಿಗೆ ಯಾರಿಗೂ ತೊಂದರೆ ಕೊಡ್ಲಿಲ್ದಂಗೆ ನೀಟಾಗಿ ಮೇಂಟೈನ್ ಮಾಡಿದ್ದೀವಿ. ಅದೇ ಥರನೂ ಮುಂದೆ ಮಾಡ್ಕೊಂಡು ಹೋಗ್ತೀವಿ. ಏನಿಲ್ಲ, ಈ ನಾಮಿನೇಷನ್ ಆಗಿದ್ರು ಯಾರು ಏನು ಇದು ಮಾಡಲಿಲ್ಲ. ನಮ್ಮ ಬಾಬಣ್ಣ ಮತ್ತು ನಮ್ಮ ತಿಮ್ಮೇಗೌಡರು, ನಮ್ಮೆಲ್ಲ ಸದಸ್ಯರುಗಳು ಮತ್ತು ನಾಯಕರು, ನಮ್ಮ ಭೋಜನೀಯ ಬೈರೇಗೌಡರು ಎಲ್ಲರೂ ಜೊತೆಗೆ ನಿಂತ್ಕೊಂಡು ಎಲ್ಲ ಒಗ್ಗಟ್ಟಾಗಿ ನಮ್ಮ ಡೈರೆಕ್ಟರ್ಗಳು 13 ಜನ ಇದ್ವಿ. 13 ಜನದಲ್ಲಿ ಇಬ್ರು ಮಾತ್ರ ಬಂದಿಲ್ಲ, ಏನೋ ಇದ್ರ ಕಾರಣದಿಂದ 11 ಜನ ಉಪಸ್ಥಿತಿ ಇದ್ದು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಏನು ಕಂಡು ಬರಲಿಲ್ಲ. ಏನೋ ನಮ್ಮ ಹಿಂದೆ ಏನು ನಡೀತೋ ನಮಗೆ ಗೊತ್ತಿಲ್ಲ. ಬಟ್ ನಮಗೆ ಗೊತ್ತಿರೋ ಥರ ಏನೋ ಆ ಥರ ಆಗಿಲ್ಲ. ನಮ್ಮ ಬಲ ಇದ್ದಿದ್ದು ಸದಸ್ಯರು ಇರೋದು, ಅದರಲ್ಲಿ 11 ಸದಸ್ಯರು ಇವತ್ತು ಹಾಜರಿಯಾಗಿ ಎಲ್ಲ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ಉಪಸ್ಥಿತಿ ಇಲ್ಲ, ಕಾರಣಾಂತರದಿಂದ ಬಂದಿಲ್ಲ. ಕಳಲುಘಟ್ಟ ವಿವಿಧೋದ್ದೇಶ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಏನು ತೆರವಾಗಿತ್ತು, ಇವತ್ತು ಚುನಾವಣೆ ಇತ್ತು, ಅದು ಅವಿರೋಧವಾಗಿ ಆಯ್ಕೆಯಾಗಿದೆ. ಮೊದಲನೇದಾಗಿ ನಮ್ಮ ಎಲ್ಲ ಸಂಘದ ನಿರ್ದೇಶಕರಿಗೂ ಕೃತಜ್ಞತೆ ಸಲ್ಲಿಸಕ್ಕೆ ಬಯಸ್ತೀನಿ, ಅವಿರೋಧವಾಗಿ ಆಯ್ಕೆಯಾಗಿರೋದಕ್ಕೆ. ಆಮೇಲೆ ಹಿಂದೆ ನಮ್ಮ ಅವಧಿಯಲ್ಲಿ ನಾವು ಹೊಸಳ್ಳಿಯಲ್ಲಿ ಒಂದು ಹೊಸದಾಗಿ ಕಟ್ಟಡ ಮಾಡಿದ್ದು, ನಾವೆಲ್ಲ ಒಟ್ಟಾಗೆ ಇದ್ದು 5 ವರ್ಷ 3 ವರ್ಷದಿಂದನೂ ಎಲ್ಲ ಒಟ್ಟಾಗೆ ಇದ್ದು. ಇನ್ನು ಮುಂದೆನೂ ಅದೇ ಥರ ಇರ್ತೀವಿ. ಹೊಸ ಅಧ್ಯಕ್ಷರಿಗೆ ಶುಭಾಶಯ ಕೊಡ್ತೀನಿ. ಅವರು ಮುಂದೆ ಅದೇ ಥರ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಕೆಲಸಗಳನ್ನ ಕ್ಲೀನಾಗಿ ಮಾಡ್ಕೊಂಡು ಹೋಗಲಿ. DCC ಬ್ಯಾಂಕಿಂದ ಏನೇನು ಅನುದಾನ ಬರ್ತದೆ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಇವಾಗ ಇನಾಮಿನೇಷನ್ ಆಗಿದೆ ಅಂದರೆ ನಾವು ರೈತನ ಮನವೊಲಿಸ್ಕೊಂಡು ನಮ್ಮ ನಿರ್ದೇಶಕರನ್ನೆಲ್ಲ ಮನವೊಲಿಸ್ಕೊಂಡಿರೋದಕ್ಕೆ ನಾವು ಇನಾಮಿನೇಷನ್ ಆಗಿರೋದು. ಆ ಥರ ಇಲ್ಲ ಅಂದಿದ್ರೆ ಎಲೆಕ್ಷನ್ ಆಗ್ತಾಯಿತ್ತು ಇದು. ಬಟ್ ಇನಾಮಿನೇಷನ್ನೇ ಮಾಡ್ಕೊಂಡಿದ್ದು. ಇಲ್ಲೇನು ಎಲೆಕ್ಷನ್ ಯಾವುದೋ ನಾಮಿನೇಷನ್ ಆಗಿಲ್ಲ. ನಾವು 13 ಜನ ನಿರ್ದೇಶಕರಿದ್ದು, 11 ಜನನೂ ಒಟ್ಟಾಗಿದ್ದು. ಇನ್ನಿಬ್ರು ಕಾರಣಾಂತರದಿಂದ ಬಂದಿಲ್ಲ. ಹಂಗಾಗಿ ನಾವೆಲ್ಲ ಕುಂತ್ಕೊಂಡು ಒಟ್ಟಿಗೆ ಮಾತಾಡ್ಕೊಂಡು ಲಕ್ಷ್ಮೀಕಾಂತ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ, ಗೋವಿಂದರಾಜ್ ಅವ್ರನ್ನ ಉಪಾಧ್ಯಕ್ಷರು ಮಾಡಿದ್ದೀವಿ. ನಮ್ಮೆಲ್ಲ ಸಪೋರ್ಟಿಂದನೂ ಮಾಡಿದ್ದೀವಿ. ಮುಖಂಡರುಗಳೆಲ್ಲ ಕುಂತ್ಕೊಂಡು ಅವರೆಲ್ಲ ಮೊದಲೇ ಏನೋ ಈ ಥರ ನಾವೇನೇ ವಿಚಾರ ಯಾವುದೇ ಒಂದು ಚುನಾವಣೆ ಮಾಡಬೇಕಾದ್ರೆ ನಮ್ಮ ಭಾಗದ ಮುಖಂಡರನ್ನೆಲ್ಲ ಕುಂಡಿಸಿ ಅವ್ರ ಮುಂದೆನೇ ಕುಂತ್ಕೊಂಡು ಎಲ್ಲ ಮಾತಾಡ್ಕೊಂಡೇ ಮಾಡ್ತೀವಿ. ನಾವು ಯಾವುದು ಚುನಾವಣೆಗೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಯಾವುದೂ ಹೋಗಿಲ್ಲ. BDCC ಬ್ಯಾಂಕಿಂದ ಪ್ರಥಮವಾಗಿ ಇದು ನಮ್ಮ ತವ್ರ ಮನೆ ಇದ್ದಂಗೆ ಕಳಲುಘಟ್ಟ. ಏನೇ ಆದ್ಯತೆ ಬಂದು ಫಸ್ಟ್ ಇದಕ್ಕೆ ಮೊದಲು ಆದ್ಯತೆ ಕೊಡ್ತೀನಿ. ಎಲ್ಲ ತಾಲೂಕಲ್ಲಿರೋ ಎಲ್ಲ ಸೊಸೈಟಿಗೂ ಆದ್ಯತೆ ಕೊಡ್ತೀನಿ. ಅದು ನಾನು ಇಲ್ಲಿಂದ ಆಯ್ಕೆ ಮಾಡಿ ಕಳಿಸೋದಲ್ಲ, ಅದೊಂದು ಇದ್ದೇ ಇರುತ್ತಲ್ಲ. ಏನೇ ಅದು ಇಲ್ಲೇನಾದ್ರು ಒಂದು ಮಾಡಬೇಕು ಅನ್ನೋದು ಮನಸ್ಸಲ್ಲಿದೆ, ಮಾಡೇ ಮಾಡ್ತೀನಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ SSLC ಫಲಿತಾಂಶದಲ್ಲಿ ಭಾವನಾ TS 625ಕ್ಕೆ 625 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ. 2026-27ನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು, ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ. ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ. ಒಮ್ಮೆ ಭೇಟಿ ನೀಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, ಟಿ ದಾಸರಹಳ್ಳಿ, ಬೆಂಗಳೂರು.
ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ: ವಿಶಾಲವಾದ ಆಟದ ಮೈದಾನ, ಡಿಜಿಟಲ್ ತರಗತಿಗಳು, ಎಐ ಮತ್ತು ರೋಬೋಟಿಕ್ಸ್, ಯೋಗ, ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು, ಚೆಸ್ ಅಕಾಡೆಮಿ, ಕ್ರಿಕೆಟ್ ಅಕಾಡೆಮಿ ಅಂತೆ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯ ಮಟ್ಟದ 5 ರ್ಯಾಂಕ್ ಪಡೆದಿರುವುದು. ಅದರಲ್ಲಿ ಭಾಸ್ಕರ್ ಎನ್ 625ಕ್ಕೆ 622 ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ. ಮತ್ತು ಗುಜರಾತ್ನಲ್ಲಿ ನಡೆಯೋ ರಾಷ್ಟ್ರಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳಾದ ಸುತನ್, ಶಿವಾನಿ, ಕುಶಿಕಾ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ.